ನಿಮ್ಗೆ ಪಾರ್ಲಿಮೆಂಟ್ ಭವನದಲ್ಲಿ ಹೋಗಿ ಕುತ್ಕೊಂಡು ಯಾವ ಮುಖ ಎತ್ತ ಕೂತ್ಕೊತೀವಿ ಸ್ವಾಮಿ? ನಮ್ಮ ಓದಿ ಕೇಳ್ತಾರೆ ಈ ಪ್ರಶ್ನೆ. ಮುಂದಕ್ಕೆ ಹೋಗ್ತೀನಿ. ಒಂದು ಮಾತು ಏನು ಅಂತಂದ್ರೆ, ಎಸ್ ನಮ್ಮ ಹನುಮಂತಣ್ಣ ಹೇಳ್ತಾ ಇದ್ದಾರೆ, ಕೊಡಂಬಳ್ಳಿ ದೇವರಹಳ್ಳಿ ಮಾತ್ರ ಅಲ್ಲ, ಚನ್ನಪಟ್ಟಣದಲ್ಲಿ 146 ಹಳ್ಳಿಗಳಿದ್ದಾವೆ. ಚನ್ನಪಟ್ಟಣದ 146 ಹಳ್ಳಿಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹೇಳುತ್ತೆ 43% ಹಳ್ಳಿಗಳಲ್ಲಿ ಸ್ಮಶಾನ ಇಲ್ಲ. ಸತ್ತೋಗ್ಬಿಟ್ರೆ ಹಣನ ತಕೊಂಡು ಬೀದಿಲ್ ಬಡಿಕೊಂಡು ಅಪ್ಪ ಒಂಚೂರು ಸ್ಮಶಾನದ ಜಾಗ ಕೊಡಿ. ಹೈಟೆಕ್ ಯುಗ ಅಂತ ಕರೀತಾರೆ ಇದನ್ನ. ಕಂಪ್ಯೂಟರ್ ಯುಗ, ವಿಜ್ಞಾನದ ಯುಗ, ಮನುಷ್ಯ ಅಕ್ಕಿ ಅಂತ ಆಡಬಲ್ಲ, ಮೀನಿನಂತೆ ಈಜಬಲ್ಲ. ಇಂಥ ಹೈಟೆಕ್ ಯುಗದಲ್ಲಿ ಚನ್ನಪಟ್ಟಣ ದಲಿತರಿಗೆ ಒಂದಿಷ್ಟಾಗ ಜಾಗ ಇಲ್ವಲ್ಲಪ್ಪ? ಕಾಗೆಗೆ, ಕುರಿಗೆ, ಮೇಕೆಗೆ, ಹಂದಿಗೆ ಜಾಗ ಇದೆ. ನಾವು ಜೀವ ಮಡಿಕೊಂಡು 70 kg ತೂಕದ ದೇಹ, ನಾವು ಭೂಮಿ ಮೇಲೆ ಅಪ್ಪ ಅಮ್ಮನ ಹೊಟ್ಟೆಲೆ ಅಲ್ವಾ ಹುಟ್ಟಿರೋದು. ಇಂತಹ ಒಂದು ನ್ಯಾಯವನ್ನ ಕೇಳ್ಕೊಂಡು ಚನ್ನಪಟ್ಟಣದ ಮೌದಿರು ಬಂದಿದ್ದಾರೆ. ತಹಸೀಲ್ದಾರ್ ಉತ್ತರ ಕೊಡ್ಬೇಕು. ಒಂದು ಮಾತು ಹಿಂದಕ್ಕೇನು ಅಂತಂದ್ರೆ, ಇಲ್ಲಿ ನಮ್ಮ ಎಲ್ಲ ಚನ್ನಪಟ್ಟಣ ತಾಲೂಕಿನ ದಲಿತ ಮುಖಂಡರುಗಳು ಇದ್ದಾರೆ. ನಮ್ಮ ಕುಮಾರಣ್ಣ, ಹನುಮಂತಣ್ಣ, ಜೀವಿತ ಹನುಮಂತ ಅವ್ರು ಇಲ್ಲಿ ಬಂದಿಲ್ಲ, ಶೇಖವಣ್ಣ, ಪಟ್ಟಿ ಗೋವಿಂದಣ್ಣ, ಒಂದು ಟೀಮ್. 1999 2000 ಇಸ್ವಿ ಅವತ್ತು ಗಟ್ಟೆ ಏನ್ ನಡೀತು ಅದ್ರ ಬಗ್ಗೆ ನಾನು ಮಾತಾಡೋದ. ಇದೆಲ್ಲ ನನ್ನ ಗೆಳೆಯರಿಗೆ ಗೊತ್ತು. ಆದ್ರೂ 5 ಸರಿ ನಿಮ್ಮನ್ನ MLA ಮಾಡಿದ್ರ ಸ್ವಾಮಿ. 5 ಸರಿ MLA ಮಾಡಿದ್ರಿ. 6ನೇ ಸರಿಗೂ ನೀವು MLA ಆಗಿದ್ದೀರಿ. ನಮ್ಮ ಹೌದಿ ಬಂದು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ನಾವು ನಿಮ್ಮನ್ನ ಗೆಲ್ಸಿದೀವಿ, ನಮ್ಗೊಂದಿಷ್ಟು ಅಂಗೈ ಆಗಲ್ಲ, ಒಂದಿಷ್ಟು ಜಾಗ ಕೊಡಿ ಅಂತ. ಈ ಪ್ರಶ್ನೆಗಳಿಗೆ ತಾಲೂಕಿನವರು ಖುದ್ದು ಮಾತಾಡಬೇಕು. ಚನ್ನಪಟ್ಟಣ ತಾಲೂಕಿನ ದೇವರಹಳ್ಳಿ ಗ್ರಾಮದ ಮಹಿಳೆಯರಿಗೆ, ಬಂಧುಗಳಿಗೆ ಸ್ಮಶಾನ ಕೊಟ್ಟಿಲ್ಲ ಅಂತ ಅಂದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡೋ ಯೋಗ್ಯತೆ ನಿಮ್ಗಿರಲ್ಲ. ಬೆಳಗಾವಿ ಒಳಗಡೆ ಯಾವ ಮುಖ ಎತ್ಕೊಂಡು ಹೋಗಿ ನನ್ನ ಊರಿನ, ನನ್ನ ಚನ್ನಪಟ್ಟಣ ತಾಲೂಕಿನ ದೇವರಹಳ್ಳಿ ಗ್ರಾಮದ ಬಂಧುಗಳಿಗೆ ಸ್ಮಶಾನ ಇಲ್ಲ ಅಂತ ಮಾತಾಡ್ತೀರಾ? ಅಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ, ವಿಧಾನಸೌಧದಲ್ಲಿ ನಾನು ಕಳಕಳಿಯ ಮನವಿ ಮಾಡ್ತೀನಿ. ಏನು ಅಂತಂದ್ರೆ, ನಾವು ಯಾವ ಸಮುದಾಯದ ವಿರುದ್ಧವಾಗೂ ಇಲ್ಲ. ಚನ್ನಪಟ್ಟಣ ತಾಲೂಕು ಎಲ್ಲ ಸಮುದಾಯದ ಜೊತೆಯಲ್ಲಿ ಬಾಂಧವ್ಯದಿಂದ ಬದುಕಿರ್ತಕ್ಕಂಥ ಒಂದು ತಾಲೂಕು. ವಿಶ್ವದ ಕಿರೀಟದಲ್ಲಿ ಚನ್ನಪಟ್ಟಣಕ್ಕೆ ಸ್ಥಾನ ಇದೆ. ಅಂತ ಚನ್ನಪಟ್ಟಣದಲ್ಲಿ ದಲಿತರು ಇಂಥ ಅನ್ಯಾಯ ಒಳಗಡೆ ಬದುಕ್ತಾ ಇದಾರಲ್ಲ ಸ್ವಾಮಿ ಅಂತ KS ಆಫೀಸರ್ ಆಗಿ ನಮ್ಮ ತಹಸೀಲ್ದಾರ್ ಹೊಂದಿಸ್ಕೊಂಡಿರೋ ತಹಸೀಲ್ದಾರ್ ಇದ್ದಾರಲ್ಲ, ಈ ಚನ್ನಪಟ್ಟಣ ತಾಲೂಕು ಒಳಗಡೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕರು ಅಂತ ಅನ್ನಿಸ್ಕೊಂಡವ್ರು ಇದ್ದಾರಲ್ಲ, ಮತ್ತೆ ಊರು ಕೇರಿನೆಲ್ಲ ಅಳತೆ ಮಾಡಿ ಕಂಪ್ಯೂಟರ್ ಹಾಕ್ತಾರಲ್ಲ, ಏನವ್ರ ಹೆಸರು? ಸರ್ವೆ ಅವರು, ADLR, ತಹಸೀಲ್ದಾರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಈಗ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕ ಆಗಿರ್ತಕ್ಕಂಥ ಈ 3 ಜನನ ನಾವು ನ್ಯಾಯ ಕೇಳ್ತಾ ಇದ್ದೀವಿ. ಇವತ್ತು ನಾನು ಪ್ರಾಮಾಣಿಕವಾಗಿ ಒಂದು ಮಾತು ಹೇಳ್ತೀನಿ, ಚನ್ನಪಟ್ಟಣದ ದಲಿತ ಬದುಕಿದೆಯಲ್ಲ, ಇದು ಬಹಳ ಹೀನಾಯ. ನಾನೊಂದು ಮಾತು ಹೇಳ್ತೀನಿ, ಚನ್ನಪಟ್ಟಣದಲ್ಲಿ 50,000 ಜನ ಚುನಾವಣೆ ದಿನ ಈ ಬೆಳಗ್ಗೆ ಹಿಂಗ್ ಹಾಕಿಸ್ಕೊಂಡು ಓಟ್ ಹಾಕ್ತೀವಿ. 40-50 ಸಾವಿರ ಜನ ಇದ್ದೀವಿ. ಚನ್ನಪಟ್ಟಣದಲ್ಲಿ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿ ರಾಜ್ಯದಲ್ಲಿ ಕುಲಪತಿ ಆಗಿಲ್ಲ ಅಂದ್ರೆ ನನ್ನ ಸಮುದಾಯಕ್ಕೆ ಏನ್ ಕೊಟ್ಟಿದ್ದೀರಿ? ಇದೇ ಚನ್ನಪಟ್ಟಣ ತಾಲೂಕು ಒಳಗಡೆ ಒಬ್ಬ ವ್ಯಕ್ತಿ MLC ದಲಿತ ಸಮುದಾಯದನಾಗಿಲ್ಲ. ನಿಗಮ ಮಂಡಳಿಗೆ ಸೇರಿದಂತ ಒಬ್ಬ ವ್ಯಕ್ತಿ ಅಧ್ಯಕ್ಷ ಆಗಿಲ್ಲ. ಚನ್ನಪಟ್ಟಣಕ್ಕೆ ಬಂದು ದಲಿತ ಸಮುದಾಯಕ್ಕೆ ಪದ್ಮಶ್ರೀ ಅವಾರ್ಡ್ ಬಂದಿಲ್ಲ. ಚನ್ನಪಟ್ಟಣದ ದಲಿತ ಪರಿಸ್ಥಿತಿ ಇದೆಯಲ್ಲ, ನಾನೊಂದು ಮಾತು ಹೇಳ್ತೀನಿ, ತುಂಬಾ ನೋವಾಗುತ್ತೆ. ಜೀವಂತ ಶವ ಇದ್ದಾಗಾದ್ರೂ ಚೆನ್ನಾಗಿಲ್ಲ ಸ್ವಾಮಿ, ಸತ್ತಾದ್ಮೇಲಾದ್ರೂ ಕೂಡ 6 ಅಡಿ 3 ಅಡಿ ಒಂಚೂರು ಜಾಗ ಕೊಡಿ ಎನ್ನುವಂತ ಎದೆಯ ಧ್ವನಿಯನ್ನ ಇಟ್ಕೊಂಡು ಬಹಳ ವಿಶೇಷವಾಗಿ ಚನ್ನಪಟ್ಟಣ ತಾಲೂಕಿನ ಓಕೆ ಚನ್ನಪಟ್ಟಣ ತಾಲೂಕಿನ ದೇವರಹಳ್ಳಿ ಗ್ರಾಮದ ನನ್ನ ತಾಯಂದಿರು ದೇವರಹಳ್ಳಿಯಿಂದ ಮಳೆ ಒಳಗಡೆ ನೆನ್ಕೊಂಡು ಕೂಲಿ ಕೆಲ್ಸಕ್ಕೆ ಹೋಗೋದನ್ನ ಬಿಟ್ಟು, ಅಪ್ಪ ಕೂಲಿ ನಾಳೆ ಹೋಗೋಣ ಅಥವಾ ಇನ್ನೊಂದು ಬೇರೆ ಕೆಲ್ಸಕ್ಕೆ ಇನ್ನೊಂದು ದಿವಸ ಹೋಗೋಣ ಅಂತ ಹೇಳಿ ದೇವರಹಳ್ಳಿ ಗ್ರಾಮದ ನನ್ನ ತಾಯಂದಿರು ಕೈಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಿಡ್ಕೊಂಡು, ನೀಲಿ ಬಣ್ಣದ ಬಾವುಟ ಹಿಡ್ಕೊಂಡು, ನಡೀರಿ ತಾಲೂಕು ಆಫೀಸ್ ಹತ್ರಕ್ಕೆ ಹೋಗೋಣ, ತಾಲೂಕು ಆಫೀಸ್ ಹತ್ರ ಹೋಗಿ ಕೂತ್ಕೊಂಡು ಅಲ್ಲಿ ನಮ್ಗೆ ನ್ಯಾಯ ಕೊಡೋರಿದ್ದಾರೆ, ಅವ್ರ ಹತ್ರ ನಾವು ನ್ಯಾಯ ಕೇಳ್ತೀವಿ ಅಂತ ಹೇಳಿ ನನ್ನ ತಾಯಂದಿರು ತಾಲೂಕು ಆಫೀಸ್ ಹತ್ರ ಬಂದು ಕೂತ್ಕೊಂಡು ನ್ಯಾಯ ಕೇಳ್ತಾ ಇದ್ದಾರೆ. ಆ ನ್ಯಾಯಕ್ಕೆ ಇಡೀ ತಾಲೂಕು ಇವತ್ತು ನಮ್ಮ ಮುಂದೆಗಡೆ ಆ ನ್ಯಾಯದ ಪರವಾದಂತ ಆಲೋಚನೆಯನ್ನ ಇಟ್ಕೊಂಡು ಬಂದಿದ್ದಾರೆ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ಚನ್ನಪಟ್ಟಣ ತಾಲೂಕಿನ ಮಾಧ್ಯಮ ಬಂಧುಗಳೇನಿದ್ದಾರೆ, ಮಾಧ್ಯಮದಲ್ಲಿ ಫಸ್ಟ್ ದಿನ ಇಲ್ಲಿ ದೊಡ್ಡ ದೊಡ್ಡ ಮಾಧ್ಯಮದವರು, ಚನ್ನಪಟ್ಟಣದ ಸ್ಥಳೀಯ ಮಾಧ್ಯಮದಿಂದ ಹಿಡಿದು ದೊಡ್ಡ ದೊಡ್ಡ ಮಾಧ್ಯಮ ಮತ್ತು ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಟಿವಿ ಮಾಧ್ಯಮದವರು ಅವತ್ತು ಫಸ್ಟ್ ದಿನ ಇಲ್ಲಿ ಬಂದು ಸ್ಮಶಾನದಲ್ಲಿ ಹಣ ತಂದು ಇಲ್ಲಿ ಇಟ್ಟಾಗ
ಪತ್ರಿಕೆಯವರು ಅವತ್ತು ಯಾವಾಗ ನ್ಯೂಸ್ ಮಾಡಿದ್ರು ಆ ನ್ಯೂಸ್ ರಾಜ್ಯ ಮಟ್ಟಕ್ಕೆ ತಲುಪ್ತು. ಕಷ್ಟ ಸುಖವನ್ನ ಕೇಳ್ತಕ್ಕಂಥ ನಮ್ಗೇನು ಹೊಟ್ಟವಿದೆಯೇ, ನಮ್ಗೆ ಸತ್ತೋದ್ರೆ ಹೆಣ ಹಾಕೋಕ್ ಜಾಗ ಇಲ್ವೇ, ಇಂತಹ ಕಷ್ಟ ಸುಖಗಳನ್ನ ಕೇಳೋದಕ್ಕೆ ಅಂತಾನೆ KS ಅಂತ ಪಾಸ್ ಮಾಡ್ಕೊಂಡು ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನದ ಮೂಲಕ KS ಎಕ್ಸಾಮ್ ಪಾಸ್ ಮಾಡಿಕೊಂಡು ಚನ್ನಪಟ್ಟಣದ ತಹಸೀಲ್ದಾರ್ ಆಗಿ ಗೌರವಾನ್ವಿತ ತಹಸೀಲ್ದಾರು ಇವತ್ತು ನಮ್ಮ ಮುಂದೆ ಬಂದು ನಿಂತ್ಕೊಂಡು ಅಪ್ಪ ನಿಮ್ಮ ಸಮಸ್ಯೆಯನ್ನ ನಾನು ಬಗೆಹರಿಸ್ತೀನಿ ಅಂತ ಹೇಳಿ ತಾಯಿ ಹೃದಯದ ಮನಸ್ಸಿನ ತಹಸೀಲ್ದಾರ್ ಬಂದು ನಿಂತಿದ್ದಾರೆ. ನಾನು ಒಂದು ಮಾತು ಅನ್ಸುತ್ತೆ, ಇವತ್ತು ನಾವೇನು ಹೋರಾಟವನ್ನ ರೂಪಿಸಿದ್ದೀವಿ, ಈ ಹೋರಾಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿರ್ತಕ್ಕಂಥ ಸಂವಿಧಾನದ ಆರ್ಟಿಕಲ್ 19 ಸಂವಿಧಾನದ ಅನುಚ್ಛೇದ 19 ಹೇಳುತ್ತೆ, ನಿಮ್ಗೇನಾದ್ರು ಸ್ಮಶಾನ ಸಮಸ್ಯೆ ಇದ್ರೆ ಎದ್ದು ನಿಂತ್ಕೊಂಡು ತಹಸೀಲ್ದಾರ್ ಆಫೀಸ್ ಹತ್ರಕ್ಕೆ ಹೋಗ್ಬಿಟ್ಟು ತಹಸೀಲ್ದಾರ್ರೆ ನೋಡಿ ನಮ್ಮ ಮನೇಲಿ ಈ ತರ ಸಮಸ್ಯೆ ಇದೆ ಸರಿಪಡಿಸ್ಕೊಡಿ ಅಂತ ಹೇಳಿ ತಹಸೀಲ್ದಾರ್ಗೆ ಪತ್ರ ಕೊಡ್ಬೋದು. ಅದನ್ನ ಬರ್ದಿರೋದು ಅಪ್ಪಾಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಚಪ್ಪಾಳೆ. ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರ್ದಿರೋ ಕಾರಣಕ್ಕೋಸ್ಕರ ಇಲ್ಲಿ ಬಂದು ನಾವು ಕುತ್ಕೊಂಡಿದ್ದೀವಿ. ರಾಜರು ಕಾಲದಲ್ಲಿ ಹಿಂಗ್ ಕುತ್ಕೊಳ್ಳೋಕ್ ಆಗ್ತಿರ್ಲಿಲ್ಲ ಅಣ್ಣಯ್ಯ, ರಾಜರು ಕಾಲದೊಳಗಡೆ ಹಿಂಗ್ ಕುತ್ಕೊಳ್ಳೋಕ್ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ರಾಜನ ತಲೆ ಮೇಲೆ ಒಂದು ಕಿರೀಟ ಇರ್ತಿತ್ತು, ರಾಜನ ಪಕ್ಕದಲ್ಲಿ ಹೆಂಡತಿ ಇರ್ತಿತ್ತು, ರಾಜ ಯುದ್ಧ ಮಾಡಕ್ ಹೋಗ್ತಿದ್ದ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರೋ ಸಂವಿಧಾನದಲ್ಲಿ ತಹಸೀಲ್ದಾರ್ನ, MLA ನ, MP ನ, ಮುಖ್ಯಮಂತ್ರಿ ಪ್ರಧಾನಿನೂ ಕೂಡ ನಾವು ಪ್ರಶ್ನೆ ಮಾಡಬಹುದು. ಆತರ ಪ್ರಶ್ನೆ ಮಾಡೋದಕ್ಕೆ ತಹಸೀಲ್ದಾರ್ ಸಾಹೇಬರು ಬಂದಿದ್ದಾರೆ. ಬಂಧುಗಳೇ, ಇವತ್ತಿನ ದಿನದಲ್ಲಿ ತಹಸೀಲ್ದಾರ್ ಸಾಹೇಬರಿಗೆ ನಾನೊಂದು ಮನವಿ ಮಾಡ್ಕೊಳ್ತೀನಿ. ಏನಪ್ಪ ಅದು ಮನವಿ ಅಂತ ಅಂದ್ರೆ, ಇವತ್ತು ಹಿಂದೆ 3 ದಿನದಲ್ಲಿ ಪಾಣಿ ಮುಂದಕ್ಕೆ ಹೋಗೋದಕ್ಕೆ 3 ದಿನ ಬೇಕಾಗಿತ್ತು. ಯಾಕೆಂದ್ರೆ SDA ಇಂದ FTA ಇಂದ ತಹಸೀಲ್ದಾರ್ ಹಸ್ರಿಂಗ್ ಸೈನ್ ಹೋಗೋದಕ್ಕೆ 4 ದಿನ, ಯಾಕೆಂದ್ರೆ ಪೆನ್ನೆಲ್ ಬರಿಬೇಕಾಗಿತ್ತು. ಇವತ್ತು ಹೈಟೆಕ್ ಯುಗ, ಕಂಪ್ಯೂಟರ್ ಯುಗ, ತಹಸೀಲ್ದಾರ್ ಬೆರಳು ತುದಿ ಇದೆಯಲ್ಲ, ಈ ಬೆರಳು ತುದಿ ಒಳಗಡೆ ಬಟನ್ ಒತ್ತಿದ್ರೆ ನಮ್ಮೂರು ಸ್ಮಶಾನಕ್ಕೆ ಖಾತೆ ಬರುತ್ತೆ. ಅಂತ ತಹಸೀಲ್ದಾರ್ ಇವತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರು ನಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಡ್ಬೇಕು ಅಂತ ಹೇಳ್ತಾ ನಮ್ಮ ಊರಿನ ಹಿರಿಯ ಜೀವ ತಮ್ಮಣ್ಣವರು, ಯಜಮಾನ್ ತಮ್ಮಣ್ಣವರು 2 ಮಾತು ಹೇಳಿದ ತಕ್ಷಣ ನಾನು ಇದನ್ನು ಓದಿ ತಹಸೀಲ್ದಾರ್ ಮಾತಾಡ್ತಾರೆ. ಚನ್ನಪಟ್ಟಣ ತಾಲೂಕು ನಮ್ಮ ತಹಸೀಲ್ದಾರ್ ಆದ್ರ ನಮಗೆ ಈ ನಮ್ಮ ಅಣ್ಣ ತಮ್ಮಂದಿರು ಅವರ ಹೆಸರುಗಳೆಲ್ಲ ನಮಗೆ ಗೊತ್ತಿಲ್ಲ. ಬೇಕಾದಷ್ಟು ನಾವು ಅರ್ಜಿಗಳೆಲ್ಲ ಕೊಟ್ಟು ಏನು ನಮಗೆ ಆಶ್ವಾಸನೆ ಕೊಡಲಿಲ್ಲ. ಇವತ್ತು ಬರೀ ನಾಳಿದ್ದ ಒಂದು 25 ವರ್ಷ 25-30 ವರ್ಷದಿಂದ ನಮಗೆ ಹಿಂಗೆ ತಳಿಸಿದ್ರು. ನಮಗೂ ವಯಸ್ಸಾಯ್ತಾ ಬತ್ತೇನೆ ನಮಗೆ ಮಾತ್ರ ಭೂಮಿ ಕೊಟ್ಟಿಲ್ಲ. ಹೆಡ್ತಿಗೆ 3 ಎಕರೆ ಕೊಟ್ಟರು, ನಮ್ಮ ಅವ್ರ ಮಾವು 3 ಎಕರೆ ಕೊಟ್ಟರು. ಇನ್ನು ಬೇರೆಯವರು ರಾಮಾಚಾರಿ ಅನ್ನೋರು ಇಲ್ಲಿಂದ ಬಂದವರು, ಮೊಗರಳ್ಳಿಯಿಂದ ಬಂದವ್ರಿಗೆ 3 ಎಕರೆ ಕೊಟ್ಟಿದ್ದೀರಿ. ಅವರು ಇದೇ ಮೇಡಮ್ನವರು ಒಬ್ಬರು ತಹಸೀಲ್ದಾರ್ ಇದ್ದರು. ಅವರು 11 ಕಿಲೋಮೀಟ್ರು ಆಚೆ ಕೊಡಬೇಕು ಅಂದಾಗ ಇಲ್ಲಿಂದ ಕೆಂಗಲ್ ಬಳಸ್ಕೊಂಡು ಕೆಂಗಲ್ನಿಂದ ತಂದು ನಮ್ಮ ಊರಿಗೆ ನೈಸ್ ರೋಡ್ ಹತ್ರನೇ ಇದೆ ಜಮೀನು. ಅವ್ರು 3 ಎಕರೆ ಜಮೀನು, ಹೆಡ್ತಿಗೆ 3 ಎಕರೆ, ಅವರು 3 ಎಕರೆ. ಇವರೆಲ್ಲ ತಹಸೀಲ್ದಾರರು, ಸೆಕ್ರೆಟ್ರಿ, EO ಇವರೆಲ್ಲ ಹೆಂಗ್ ಮಾಡಿಕೊಟ್ರು? ನಮ್ಗೆ ಮಾಡೋಕ್ಕಾಯ್ತಾ ಇಲ್ಲ. ಇದೆಲ್ಲ ಹೆಂಗ್ ಮಾಡಿಕೊಟ್ಟವ್ರು? ರದ್ದು ಮಾಡಿಸಿ ನಮ್ಗೆ ಕಟ್ಟಡ ಮಾಡಿಕೊಡಿ. 300 ಎಕರೆ ಇರೋರಿಗೆ 6 ಎಕರೆ ಅವರು ಮಾರ್ಕೊಂಡವ್ರೆ. ಈಗೆಲ್ಲ 4 ಎಕರೆ 5 ಎಕರೆ ಮಾರಿದವ್ರು ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡವ್ರೆ. ದುಡ್ಡಿರಿಗೆ ಮಾಡ್ಕೊಡ್ತಾ ಇದ್ದೀರಿ ನಿಮ್ಮ ಸರ್ಕಾರ. ನಮ್ಗೆ ಏನು ಮಾಡ್ಕೊಂಡಿದ್ದೀರಿ? ನಮಗೆ ಆಸ್ತಿ ಮಾಡ್ಕೊಂಡು ಕೇಳ್ತಾ ಇಲ್ಲ. ನಮಗೆ ಸ್ವತಃ ಒಂದಿಷ್ಟೆಲ್ಲ ಜಾಗ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನಾವು ಅವತ್ತಿಲ್ಲ ಹೋರಾಟ ಮಾಡ್ತಾನೆ ಇದ್ದೀವಿ, ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ನೀವು ಆತ್ಮಹತ್ಯೆ ಕೊಡೋದಂటే ನಾವು ಎಲ್ಲೂ ತಗೊಳ್ಳೋದಿಲ್ಲ, ಇಲ್ಲೇ ಬೇಕಾದ್ರೆ ಹೋಗ್ತಿದ್ರೆ. ದಂಡಾಧಿಕಾರಿಗಳ ಸನ್ನಿಧಿ ವೇದಿಕೆ ವಿಷಯ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ದೇವರಸಳ್ಳಿ ಗ್ರಾಮದ ದಲಿತ ಕೇರಿಯ ಸ್ಮಶಾನವನ್ನು ಮಂಜೂರಾತಿಯಾಗಿ ಕೋರಿ ಮನವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ದೇವರಸಳ್ಳಿ ಗ್ರಾಮದ ಸರ್ವೆ ನಂಬರ್ 115ರಲ್ಲಿ ಇರುವ ಸ್ಮಶಾನದಲ್ಲಿ ಕಳೆದ 150 ವರ್ಷಗಳಿಂದ ದೇವರಸಳ್ಳಿ ಗ್ರಾಮದ ದಲಿತ ಸಮುದಾಯಕ್ಕೆ ಸೇರಿದ ಗ್ರಾಮಸ್ಥರು ಸದರಿ ಜಾಗದಲ್ಲಿ ಶವಸಂಸ್ಕಾರ ಮಾಡಿಕೊಂಡು ಬರುತ್ತಿದ್ದು,
ಇತ್ತೀಚೆಗೆ ಇದೇ ಗ್ರಾಮದ ಮೇಲ್ಜಾತಿಗೆ ಸೇರಿದ ಹಲವು ಜನ ಈ ಜಾಗಕ್ಕೆ ಅತಿಕ್ರಮಣ ಪ್ರವೇಶ ಮಾಡಿ ತಕರಾರು ತೆಗೆದ ಪರಿಣಾಮವಾಗಿ ಸದರಿ ಜಾಗದಲ್ಲಿ ದಲಿತ ಸಮುದಾಯದವರು ಶವ ಸಂಸ್ಕಾರ ಮಾಡಲು ಸಮಸ್ಯೆಯಾಗಿರುತ್ತದೆ. ಈ ವಿಷಯ ಕುರಿತು ಹಲವು ಬಾರಿ ತಾಲೂಕು ಆಡಳಿತ ಮಂಡಳಿಗೆ ಪತ್ರ ನೀಡಿ ಕೋರಿಕೆ ಮಾಡಿದರೂ ಸಹ ತಾಲೂಕು ಆಡಳಿತ ವ್ಯವಸ್ಥೆ ಇತ್ತ ಸಕಾರಾತ್ಮಕವಾಗಿ ಸ್ಪಂದಿಸದ ಪರಿಣಾಮವಾಗಿ ಸಮಸ್ಯೆ ಇನ್ನಷ್ಟು ಹೆಚ್ಚಾಗಿದೆ. ಪ್ರತಿ ಸಾರಿ ಸತ್ತ ದಲಿತ ಸಮುದಾಯದವರ ಶವವನ್ನು ತಾಲೂಕು ಆಡಳಿತ ಕಚೇರಿಯ ಮುಂಭಾಗ ತಂದು ಪ್ರತಿಭಟನೆ ಮಾಡಿದರೂ ಸ್ಪಂದಿಸದ ತಾಲೂಕು ಆಡಳಿತದ ವಿರುದ್ಧವಾಗಿ ದಿನಾಂಕ 12/12/2024 ಇಸ್ವಿ ಬೆಳಿಗ್ಗೆ 10 ಗಂಟೆಗೆ ದೇವರಹೊಸಳ್ಳಿ ಗ್ರಾಮದ ದಲಿತ ಸ್ಮಶಾನ ಜಾಗದಿಂದ ತಾಲೂಕು ಆಡಳಿತ ಕಚೇರಿವರೆಗೆ ಬೃಹತ್ ಮೆರವಣಿಗೆ ಜಾಥಾ ಮಾಡಿದ ದೇವರಹೊಸಳ್ಳಿ ಗ್ರಾಮಸ್ಥರು ಮತ್ತು ರಾಜ್ಯ ದಲಿತ ಹೋರಾಟಗಾರರು ಮಾಡಿಕೊಡುವ ಮನವಿ ಏನೆಂದರೆ, ಈ ಮನವಿ ಪತ್ರ ಸ್ವೀಕಾರ ಮಾಡಿದ 15 ದಿನಗಳ ಒಳಗಾಗಿ ಸರ್ವೆ ನಂಬರ್ 115ರಲ್ಲಿ ದಲಿತ ಸ್ಮಶಾನ ಭೂಮಿ ಜಾಗವನ್ನು ಸ್ಮಶಾನಕ್ಕಾಗಿ ನಿಗದಿ ಮಾಡಿ ಅಧಿಕೃತವಾಗಿ ಆದೇಶ ನೀಡಬೇಕಾಗಿ ಮನವಿ. ತಪ್ಪಿದಲ್ಲಿ ಜಿಲ್ಲಾ ಪಟ್ಟಣದಲ್ಲಿ ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಜೊತೆಗೆ ಕಾನೂನು ಹೋರಾಟವನ್ನು ರೂಪಿಸಲಾಗುವುದು ಎಂದು ಈ ಮೂಲಕ ತಿಳಿಸಿ ಬಯಸುತ್ತೇವೆ. ಗೌತಮ್ ಈ ಕಡೆ ನೋಡಿ. ಗೌತಮ್ ಮಂಜು ತೆಗಿಯಪ್ಪ. ಮಂಜು ಬೇಗ ತೆಗಿಯ. ಎತ್ತ ಮಂಜು ತೆಗಿ, ನೀನು ಕೈ ತೆಗಿಯಲ್ಲ ಮಂಜು. ಹಾಂ ಅದೇ ಆಯ್ತಾ.